ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಹೋರಾಟದ ರೂಪರೇಷೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂಗೊಳ್ಳಿಯ ರಾಯಣ್ಣನಿಗೆ ಬ್ರಿಟಿಷರ ವಿರುದ್ಧ ಹೋರಾಡಲು ಇನ್ನಷ್ಟು ಸೈನ್ಯದ ಅವಶ್ಯಕತೆ ಇತ್ತು. ಅದಕ್ಕಾಗಿ ಸಹಾಯ ಕೇಳಲು ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿದ ಸುರಪುರದ ಸಂಸ್ಥಾನದ ಕೃಷ್ಣಪ್ಪ ನಾಯಕರ ಬೇಟೆಗೆ ಹೋಗುತ್ತಾನೆ. ಅವರನ್ನು ಬೇಟೆಯಾಗುವ ಪೂರ್ವದಲ್ಲಿ ಅವರ ಸಂಸ್ಥಾನಕ್ಕೆ ಕಂಟಕ ಪ್ರಾಯನಾಗಿದ್ದ ಭರಮ ನಾಯಕ ಎಂಬ ದರೋಡೆಕೋರನನ್ನು ಕೊಲೆಗೈಯುತ್ತಾನೆ. ಇದನ್ನು ಕಂಡು ಸುರಪುರದ ಕೃಷ್ಣಪ್ಪ ನಾಯಕರು ಸಂಗೊಳ್ಳಿ ರಾಯಣ್ಣನನ್ನು ತಮ್ಮ ಅರಮನೆಯಲ್ಲಿ ಗೌರವಿಸಿ ಸುಮಾರು 300 ಜನ ನುರಿತ ಸೈನಿಕರ ಪಡೆಯನ್ನು ಕೊಟ್ಟು ಕಳುಹಿಸಿದರು. ನಂತರ ರಾಯಣ್ಣನವರು ಈ ಕಿತ್ತೂರು ಮತ್ತು ಸುರಪುರದ ಸೈನಿಕರನ್ನು ಬೆಳಗಾವಿ ತಾಲೂಕಿನ ಬಡಾಲ್ ಅಂಕಲ್ಗಿ ಸಮೀಪದ ಕಾಡಿನಲ್ಲಿ ಬರುವ ಕೌಲಗುಡ್ಡ ಎಂಬಲ್ಲಿ ಸಭೆ ಸೇರಿದರು. ಈ ಕಿತ್ತೂರು ಸಂಸ್ಥಾನವನ್ನು ಸ್ವತಂತ್ರ ರಾಜ್ಯವೆಂದು ಘೋಷಣೆ ಮಾಡುವುದು ಮತ್ತು ದತ್ತಕ ಪುತ್ರ ಮಲ್ಲ ಸರ್ಜನರನ್ನು ತಮ್ಮ ರಾಜನೆಂದು ತೀರ್ಮಾನಿಸಿದರು. ಅದಕ್ಕಾಗಿ ಅವರು ಗೆರಿಲ್ಲಾ ಯುದ್ಧ ತಂತ್ರ ಮತ್ತು ನೇರವಾಗಿ ಯುದ್ಧ ಮಾಡುವುದು ಅಲ್ಲದೆ ಈ ರಾಜನ ಹೆಸರಿನಲ್ಲಿ ಕಂದಾಯವನ್ನು ವಸೂಲಿ ಮಾಡುವುದು ಇವು ಈ ಸಭೆಯಲ್ಲಿಯ ರೂಪರೇಷೆಗಳಾಗಿದ್ದವು. ಹೀಗೆ ಸಂಗೊಳ್ಳಿಯ ರಾಯಣ್ಣನವರು ಸ್ವಾತಂತ್ರ್ಯ ಸೇನೆ ಎಂಬ ಸೈನ್ಯವನ್ನು ಕಟ್ಟಿ ಬ್ರಿಟಿಷರ ಸರ್ಕಾರವನ್ನು ಆರ್ಥಿಕವಾಗಿ ಕುಗ್ಗಿಸಲು ಅವರು ರೈತರಿಂದ ಬಲವಂತವಾಗಿ ವಸೂಲಿ ಮಾಡಿಕೊಂಡಿಟ್ಟಿದ್ದ ಬೆಳವಡಿ ಖಜಾನೆಯ ಮೇಲೆ ರಾತ್ರೋರಾತ್ರಿ ಸಿಂಹದಂತೆ ದಾಳಿಯನ್ನು ಮಾಡಿ ಇಡೀ ಖಜಾನೆಯನ್ನೇ ವಶಪಡಿಸಿಕೊಂಡರು. ಅನಂತರ ಬ್ರಿಟಿಷ್ ಖಜಾನೆಗಳ ದಹನ. ಸುಸಜ್ಜಿತವಾದ ಸೈನ್ಯವನ್ನು ಕಟ್ಟಿದ ರಾಯಣ್ಣನವರು ಖಾನಾಪುರ, ಸಂಪಗಾಂವ ಮತ್ತು ಬಿಡಿ ಗ್ರಾಮಗಳ ಬ್ರಿಟಿಷ್ ತಹಶೀಲ್ದಾರರ ಕಚೇರಿಗಳ ಮತ್ತು ಪೊಲೀಸ್ ಚೌಕಿಗಳ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿನ ಬ್ರಿಟಿಷ್ ದಾಖಲೆ ಪತ್ರಗಳನ್ನು ಸುಟ್ಟು ಬೂದಿ ಮಾಡಿದರು. ಇದರಿಂದ ಕೆಂಗೆಟ್ಟ ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆ ರಾಯಣ್ಣನನ್ನು ಹಿಡಿಯಲು ಯತ್ನಿಸಿದರು. ರಾಯಣ್ಣ ಮಾತ್ರ ಅವರಿಗೆ ಸಿಗದೆ ಸಿಂಹ ಸ್ವಪ್ನನಾಗಿದ್ದನು. ರಾಯಣ್ಣನವರು ಮದ್ರಾಸ್ ಪ್ರೆಸಿಡೆನ್ಸಿ ವ್ಯಾಪ್ತಿಯಲ್ಲಿ ಬರುವ ಹಳಿಯಾಳ ಅಮಲ್ದಾರ್ ಕಚೇರಿಯ ಮೇಲೆ 1830 ಜನವರಿ 16ರಂದು ದಾಳಿಯನ್ನು ಮಾಡಿ ಕಂದಾಯದ ಹಣವನ್ನು ವಶಪಡಿಸಿಕೊಂಡು ಅಲ್ಲಿನ ಕಾಗದ ಪತ್ರಗಳನ್ನು ಸುಟ್ಟು ಹಾಕಿದರು. ಆಗ ಹಳಿಯಾಳದ ಪರ್ಷ ಸಂಗೊಳ್ಳಿಯ ರಾಯಣ್ಣನನ್ನು ಕೊಲೆಗೈಯಲು ಧಾರವಾಡದ ಜಿಲ್ಲಾಧಿಕಾರಿ ನಿಸ್ಬತ್ರಿಂದ 500 ಹಣಕ್ಕೆ ಸುಪಾರಿಯನ್ನು ಪಡೆದುಕೊಂಡಿದ್ದನು. ಆಗ ಹಳಿಯಾಳದ ಮಾರುಕಟ್ಟೆಯಲ್ಲಿ ಪರ್ಷ ಸಂಗೊಳ್ಳಿಯ ರಾಯಣ್ಣನನ್ನು ಕೊಲೆಗೈಯಲು ಗುಂಡು ಹಾರಿಸಿ ವಿಫಲನಾದನು. ಇದರಿಂದ ರೋಷಗೊಂಡ ಸಂಗೊಳ್ಳಿಯ ರಾಯಣ್ಣನವರು ಪರ್ಷನನ್ನು ಕೊಲೆಗೈದರು. ಅಂದಿನ ಕಾಲದಲ್ಲಿ ಸಂಗೊಳ್ಳಿಯು ಸಂಚಾರದ ಪತ್ರ ವ್ಯವಹಾರದ ಮುಖ್ಯ ಸ್ಥಳವಾಗಿತ್ತು. ಆಯಾ ಕಟ್ಟಿನ ಸ್ಥಳವಾಗಿತ್ತು. ಪತ್ರ ವ್ಯವಹಾರ ಈ ಮಾರ್ಗದ ಮೂಲಕ ಧಾರವಾಡ, ಬೆಳಗಾವಿ, ಬಾಂಬೆಗಳಿಗೆ ಈ ಪತ್ರಗಳು ರವಾನೆಯನ್ನು ಮಾಡಲಾಗಿತ್ತು. ಹಾಗಾಗಿ 1830 ಜನವರಿ 14ರಂದು ಸಂಗೊಳ್ಳಿಯ ಚಾವಡಿ ಮತ್ತು ಟಪಾಲು ಅಂಚೆ ಕಚೇರಿಗಳಿಗೆ ಹೋಗಿ ಬೆಂಕಿಯನ್ನು ಹಚ್ಚಲಾಯಿತು. ಆ ಮೂಲಕ ಬ್ರಿಟಿಷರ ಆಡಳಿತ ವ್ಯವಸ್ಥೆಗೆ ಧಕ್ಕೆಯನ್ನು ತರಲಾಯಿತು. 1830 ಜನವರಿ 6ರಂದು ನಂದಗಡದ ಜಿಲ್ಲೆದಾರನ ಮೇಲೆ ದಾಳಿಯನ್ನು ಮಾಡಿ ಆತನಿಂದ ಅವನು ರೈತರಿಂದ ವಶಪಡಿಸಿಕೊಂಡಿರತಕ್ಕಂಥ ಕಂದಾಯದ ಹಣವನ್ನು ವಸೂಲಿ ಮಾಡಿದರು. ರಾಯಣ್ಣನ ಪಡೆಯು ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಇಟಗಿ ಗ್ರಾಮದ ಮೇಲೆ ಕ್ರಿಸ್ತಶಕ 1830 ಜನವರಿ 10ರಂದು ದಾಳಿಯನ್ನು ಮಾಡಿ ಬ್ರಿಟಿಷರ ಬೆಂಬಲಿಗರ ಆಸ್ತಿ ಪಾಸ್ತಿಗಳನ್ನು ಲೂಟಿ ಮಾಡಿದರು. ನಂತರ ಇದೇ ತಾಲೂಕಿನ ಖಾನಾಪುರದ ಮೇಲೆ ದಾಳಿಯನ್ನು ಮಾಡಿ ಖಾನಾಪುರವನ್ನು ವಶಪಡಿಸಿಕೊಂಡರು. ಖಾನಾಪುರವು ಅಂದು ಬ್ರಿಟಿಷರ ಪ್ರಮುಖ ಆಯಾಕಟ್ಟಿನ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು. ಬ್ರಿಟಿಷ್ ಸರ್ಕಾರ 1829ರಲ್ಲಿ ಇನಾಮ್ ಕಾಯ್ದೆಯನ್ನು ಜಾರಿಗೆ ತಂದಿತು. ಇದರಿಂದ ಈ ಹಿಂದೆ ರಾಜರು ಮತ್ತು ಸಂಸ್ಥಾನಿಕರು ನೀಡಿರುವ
ಕಂದಾಯ ರಹಿತ ಇನಾಮು ಭೂಮಿಗಳ ಮೇಲೆ ಕಂದಾಯವನ್ನು ಹೇರಲು ಮುಂದಾಯಿತು. ಈ ಕಾಯ್ದೆಯಂತೆ ಕುಲಕರ್ಣಿ ಬಾಳಪ್ಪನವರು ಊರ ಪಂಚರ ಸಮ್ಮುಖದಲ್ಲಿ ಸಂಗೊಳ್ಳಿ ರಾಯಣ್ಣನ ಇನಾಮ ಭೂಮಿಯನ್ನು ಅಳೆದು 35 ರೂಪಾಯಿ ಕಂದಾಯವನ್ನು ನಿಗದಿ ಮಾಡಿದನು. ಏಕೆಂದರೆ ಬಾಳಪ್ಪನಿಗೂ ರಾಯಣ್ಣನ ಮೇಲೆ ಸಿಟ್ಟು ಇದ್ದಿತು. ಅದನ್ನು ಈ ರೀತಿಯಾಗಿ ತೀರಿಸಿಕೊಂಡನು. ಇದನ್ನು ರಾಯಣ್ಣನವರು ತೀವ್ರವಾಗಿ ವಿರೋಧಿಸಿದರು. ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ. ಕಿತ್ತೂರು ಸಂಸ್ಥಾನಕ್ಕೆ ಶಿವಲಿಂಗಪ್ಪನನ್ನು ಪುನಃ ಸಿಂಹಾಸನಕ್ಕೆ ತರಬೇಕೆಂಬುದೇ ರಾಯಣ್ಣನವರ ಉದ್ದೇಶವಾಗಿತ್ತು. ಅದೇ ವೇಳೆಯಲ್ಲಿ ಬ್ರಿಟಿಷ್ ಜಿಲ್ಲಾಧಿಕಾರಿ ಥ್ಯಾಕ್ರೆ ದತ್ತಕ ಪುತ್ರ ಪ್ರಕರಣ ಕಾನೂನು ಬಾಹಿರವೆಂದು 1824 ಅಕ್ಟೋಬರ್ 23ರಂದು ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗವನ್ನು ಹಾಕಿಸಿ ಸೈನ್ಯದ ಕಾವಲನ್ನು ಇರಿಸಿದನು. ಈ ಘಟನೆಯಿಂದ ಕೆರಳಿದ ಕಿತ್ತೂರಿನ ಕನ್ನಡಿಗರು ಕೋಟೆಯ ಬಾಗಿಲ ಹಾಕಿದರು. ಆಗ ಥ್ಯಾಕ್ರೆ ಈ ಕೋಟೆಯ ಬಾಗಿಲವನ್ನು ತೆರೆಯಲು 24 ನಿಮಿಷಗಳ ಗಡುವು ನೀಡಿದರು. ಕೋಟೆಯ ಬಾಗಿಲ ತೆಗೆಯುತ್ತಿದ್ದಂತೆಯೇ ಯುದ್ಧ ಪ್ರಾರಂಭವಾಯಿತು. ಈ ಕಾಳಗದಲ್ಲಿ ರಾಯಣ್ಣನವರು ಪ್ರಮುಖ ಪಾತ್ರ ವಹಿಸಿದನು. ಅಷ್ಟೇ ಅಲ್ಲ, ಇವರ ಜೊತೆಯಾಗಿ ಅಮಟೂರು ಬಾಳಪ್ಪನವರು ಇದ್ದರು. ಅವರು ವೀರ ಮತ್ತು ಶೂರರಾಗಿದ್ದು ಬ್ರಿಟಿಷ್ ಅಧಿಕಾರಿ ಥ್ಯಾಕ್ರೆಯನ್ನು ಕೊಲೆಗೈದರು. ಕ್ಯಾಪ್ಟನ್ ಬ್ಲಾಕ್, ಲೆಫ್ಟಿನೆಂಟ್ ಡಯಟ್ ಸಿವಿಲ್ ಎಂಬ ಮುಂತಾದ ಸುಮಾರು 80ಕ್ಕೂ ಹೆಚ್ಚು ಜನ ಬ್ರಿಟಿಷ್ ಅಧಿಕಾರಿಗಳು ಈ ಯುದ್ಧದಲ್ಲಿ ಮಡಿದರು. ಕಿತ್ತೂರಿನ ಉಳಿವಿಗಾಗಿ ಹೋರಾಡಿದ ಪ್ರಮುಖ ಮುಖಂಡರಾದ ಮಲ್ಲಪ್ಪ ಕುನ್ನೂರು ಮತ್ತು ವೀರಪ್ಪ ಕುನ್ನೂರು ಮತ್ತು ಸರ್ದಾರ್ ಮಲ್ಲಪ್ಪನವರು ಈ ಕಾಳಗದಲ್ಲಿ ಹೋರಾಡಿ ಮಡಿದರು. ಇನ್ನು ಎರಡನೇ ಆಂಗ್ಲೋ ಕಿತ್ತೂರು ಯುದ್ಧ. ಮೊದಲ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಸೋತು ಅವಮಾನಗೊಂಡಿರ್ತಕ್ಕಂಥ ಬ್ರಿಟಿಷರು ಹಸಿದ ಹೆಬ್ಬುಲಿಗಳಾಗಿದ್ದರು. ಅದಕ್ಕಾಗಿ ಕಿತ್ತೂರಿನ ಮೇಲೆ ಮತ್ತೆ ಯುದ್ಧವನ್ನು ಮಾಡಲು ಕಾತುರರಾಗಿದ್ದರು. ಅಲ್ಲದೆ ರಾಣಿ ಚೆನ್ನಮ್ಮನನ್ನು ಹಿಡಿತದಲ್ಲಿಡದಿದ್ದರೆ ಬೇರೆ ಬೇರೆ ಸಂಸ್ಥಾನದ ಅರಸರು ತಮ್ಮ ವಿರುದ್ಧ ದಂಗೆ ಏಳಬಹುದೆಂದು ಅಳಕು ಬ್ರಿಟಿಷರಲ್ಲಿತ್ತು. ಅದಕ್ಕಾಗಿ ಸೋತು ಅವಮಾನಗೊಂಡ ಬ್ರಿಟಿಷರು ಸೇಡನ್ನು ತೀರಿಸಿಕೊಳ್ಳಲು ಕಿತ್ತೂರಿನ ಮೇಲೆ ಮತ್ತೆ ಯುದ್ಧವನ್ನು ಸಾರಿದರು. ಥ್ಯಾಕ್ರೆಯ ಕೊಲೆಯಿಂದ ಕಂಗಾಲಾಗಿದ್ದ ಬ್ರಿಟಿಷ್ ಅಧಿಕಾರಿ ಚಾಪ್ಲಿನ್ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಪುಣೆ, ಬೆಳಗಾವಿ, ಮೈಸೂರು, ಬಳ್ಳಾರಿ, ಸೊಲ್ಲಾಪುರ ಮುಂತಾದ ಕಡೆಗಳಿಂದ ತಮ್ಮ ಸೈನ್ಯವನ್ನು ಕರೆಯಿಸಿಕೊಂಡನು. ಕಿತ್ತೂರಿನ ರಾಣಿ ಚೆನ್ನಮ್ಮನವರು ಸಂಧಾನ ನಡೆಸಿದಾಗ ಚಾಪ್ಲಿನ್ನನ್ನು ಬಂಧನದಲ್ಲಿದ್ದ ಬ್ರಿಟಿಷ್ ಅಧಿಕಾರಿಗಳ ಸೈನ್ಯದ ಬಿಡುಗಡೆ ಇಲ್ಲದೆ ಸಂಧಾನದ ಮಾತುಕತೆ ಸಾಧ್ಯವಿಲ್ಲವೆಂದು ಕರಾರ ಹಾಕಿದನು. ಇವನ ಮಾತನ್ನು ನಂಬಿದ ರಾಣಿ ಚೆನ್ನಮ್ಮನವರು ಬಂಧಿತರನ್ನು ಬಿಡುಗಡೆ ಮಾಡಿದರು. ಆದರೂ ಆಂಗ್ಲೋ ಕಿತ್ತೂರು ಸಂಧಾನ ಫಲಪ್ರದವಾಗಲಿಲ್ಲ. ಮಾತಿಗೆ ತಪ್ಪಿದ ಬ್ರಿಟಿಷ್ ಅಧಿಕಾರಿ ಚಾಪ್ಲಿನ್ 1824 ಡಿಸೆಂಬರ್ 3ರಂದು ಯುದ್ಧವನ್ನು ಸಾರಿಯೇ ಬಿಟ್ಟನು. ಆಗ ಯುದ್ಧದ ಸಿದ್ಧತೆ ಇಲ್ಲದೆ ಕಿತ್ತೂರಿನ ಸೈನ್ಯ ಈ ಯುದ್ಧದಲ್ಲಿ ಬ್ರಿಟಿಷರ ಕುತಂತ್ರದಿಂದ ಅನಿವಾರ್ಯವಾಗಿ ಸೋಲಬೇಕಾಯಿತು. ಇನ್ನು ನೆಕ್ಸ್ಟ್ ಆಂಗ್ಲೋ ಸೇತಸನದಿ ಯುದ್ಧ. ಕಿತ್ತೂರಿನ ಸೈನ್ಯ ಸಂಗೊಳ್ಳಿಯ ಬಾಳಪ್ಪ ಕುಲಕರ್ಣಿಯ ಭೂಮಿಗೆ ಆಗಮಿಸಿತು. ಆಗ ಅಲ್ಲಿಯ ಜೋಳದ ಬಣವಿಗಳಿಗೆ ಬೆಂಕಿಯನ್ನು ಹಚ್ಚಿದರು. ಇದನ್ನು ತಡೆಯಲು ಬ್ರಿಟಿಷ್ ಸೈನ್ಯ ಬಂದಿತು. ಆಗ ಪ್ರಥಮ ಆಂಗ್ಲೋ ಸೇತಸನದಿ ನೇರ ಯುದ್ಧ ನಡೆಯಿತು. ಈ ಒಂದು ಭಯಂಕರವಾಗಿರ್ತಕ್ಕಂಥ ಘೋರವಾಗಿರ್ತಕ್ಕಂಥ ಕಾಳಗದಲ್ಲಿ ಸಂಗೊಳ್ಳಿಯ ರಾಯಣ್ಣನವರು ಜಯವನ್ನು ಸಾಧಿಸಿದರು. ಇನ್ನು ಗೆರಿಲ್ಲಾ ಯುದ್ಧ ಮತ್ತು ಹೋರಾಟ. 1829ರಲ್ಲಿ ರಾಯಣ್ಣನು ಬಿಡುಗಡೆಯಾಗಿ ಬಂದರೂ ಕಿತ್ತೂರು ಚೆನ್ನಮ್ಮನವರು ಸೋತು ಸೆರೆಮನೆಗೆ ಹೋದರೂ ರಾಯಣ್ಣನು ತನ್ನ ಹೋರಾಟವನ್ನು ನಿಲ್ಲಿಸಲಿಲ್ಲ. ಮತ್ತೆ ಅವನು ಶಿವಲಿಂಗಪ್ಪನನ್ನು ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಬ್ರಿಟಿಷರೊಂದಿಗೆ ಮತ್ತೆ ಯುದ್ಧವನ್ನು ಮುಂದುವರಿಸಿದನು. ರಾಯಣ್ಣನವರ ಜೀವನದಲ್ಲಿ ಅತ್ಯಂತ ರೋಮಾಂಚನಕಾರಿ ಘಟ್ಟ ಎಂದರೆ ಅದು ಬ್ರಿಟಿಷರ ವಿರುದ್ಧ ನಡೆಸಿರ್ತಕ್ಕಂಥ ಗೆರಿಲ್ಲಾ ಯುದ್ಧ ತಂತ್ರ. ಈ ತಂತ್ರವನ್ನು ಅನುಸರಿಸಿ ಬ್ರಿಟಿಷರಿಗೆ ಚಳಿಯನ್ನು ಹಿಡಿಸಿದನು. ರಾಯಣ್ಣ ಮತ್ತು ಆತನ ಸಂಗಡಿಗರು ಪಶ್ಚಿಮ ಘಟ್ಟದ ಕಾಡಿನ ಮಧ್ಯದಲ್ಲಿರುವ ಗುಹೆಯೊಂದರಲ್ಲಿ ಮುಂದಿನ ಹೋರಾಟದ ಸಿದ್ಧತೆಯ ಬಗ್ಗೆ ರೂಪರೇಷೆಗಳ ಬಗ್ಗೆ ಚರ್ಚಿಸಿ ಅಂತಿಮವಾಗಿ ಈ ಕೆಳಗಿನ ನಿರ್ಣಯಗಳನ್ನು ಅವರು ತೆಗೆದುಕೊಂಡರು.
ಏನಪ್ಪ ಅಂತಂದರೆ, ಒಂದನೇದು ಗುಹೆ ಒಳಗೆ ಸೈನಿಕರಿಗೆ ಖಡ್ಗ ತರಬೇತಿಯನ್ನು ನೀಡುವುದು. ಎರಡನೇದು ಬಂದೂಕುಗಳಿಗೆ ಮದ್ದು ತುಂಬುವ ತರಬೇತಿಯನ್ನು ನೀಡುವುದು. ಮೂರನೇದು ಯುದ್ಧಕ್ಕೆ ಬೇಕಾಗುವ ಬರ್ಚಿ, ಖಡ್ಗ, ಗುರಾಣಿ ಮುಂತಾದ ಯುದ್ಧಾಸ್ತ್ರಗಳನ್ನು ತಯಾರಿಸುವುದು. ಹೀಗೆ ಇವರು ಸಂಗೊಳ್ಳಿ, ನಂದಗಡ ಮತ್ತು ಖಾನಾಪುರ ದಟ್ಟವಾದ ಕಾಡುಗಳಲ್ಲಿ ಅಡಗಿಕೊಂಡು ಕಾಡನ್ನೇ ಕೋಟೆಯನ್ನಾಗಿ ಮಾಡಿಕೊಂಡು ಕಾಡನ್ನೇ ತಮ್ಮ ಅರಮನೆಯನ್ನಾಗಿ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರಿಸಿದರು. ಬ್ರಿಟಿಷರಿಗೆ ಇವರು ಸಿಂಹ ಸ್ವಪ್ನನಾದರಲ್ಲದೆ ಅವರ ನಿದ್ದೆಯನ್ನು ಕೆಡಿಸಿದರು. ಬ್ರಿಟಿಷರ ವಿರೋಧವಾಗಿ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿದರು. ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಇಡುವುದು, ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲೆಗೈಯುವುದು, ಬ್ರಿಟಿಷರ ಖಜಾನೆಗಳನ್ನು ಲೂಟಿ ಮಾಡಿ ಬಂದು ಹಣವನ್ನು ಬಡಬಗ್ಗರಿಗೆ ಹಂಚುವುದು, ಆನಂತರ ಭೂಮಾಲೀಕರ ಜಮೀನುಗಳ ಕಾಗದ ಪತ್ರಗಳನ್ನು ವಶಪಡಿಸಿಕೊಂಡು ಅವರಿಗೆ ಮರಳಿ ಕೊಡುವುದು, ಇಲ್ಲವೇ ಸುಟ್ಟು ಹಾಕುವುದು ಇವು ಸಂಗೊಳ್ಳಿಯ ರಾಯಣ್ಣನ ಹೋರಾಟದ ತಂತ್ರಗಳಾಗಿದ್ದವು. ಇನ್ನೂ ಮುಂತಾದವುಗಳು ಇವರ ಹೋರಾಟದ ತಂತ್ರಗಳಾಗಿದ್ದು, ರಾಯಣ್ಣನವರು ಹೀಗೆ ಮಾಡಿದ್ದರಿಂದಲೇ ಕೇವಲ 4 ತಿಂಗಳಲ್ಲಿ ಬ್ರಿಟಿಷರಿಗೆ ನಡುಕು ಹುಟ್ಟಿಸಿದನು. ಆಗ ರಾಯಣ್ಣ ತುಂಬ ಹೆಸರುವಾಸಿಯಾದನು. ರಾಯಣ್ಣ ಅಷ್ಟು ಸುಲಭವಾಗಿ ಸಿಗುವವನಲ್ಲವೆಂದು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂಚು ಹೂಡಿ ಮೋಸದ ಜಾಲ ಬೀಸಲು ಯತ್ನಿಸಿದರು. ಅದಕ್ಕಾಗಿ ಬ್ರಿಟಿಷರು ರಾಯಣ್ಣನ ಸಂಬಂಧಿ ಲಕ್ಷ್ಮಣನಿಗೆ ಹಣ, ಆಸ್ತಿ, ಆಮಿಷ ತೋರಿಸಿ ಅವನಿಂದ ರಾಯಣ್ಣನನ್ನು ಧಾರವಾಡ ತಾಲೂಕಿನ ಡೋರಿಹಳ್ಳಿಯ ಹಳ್ಳದಲ್ಲಿ ಅಥವಾ ಚೆನಚಿ ಹಳ್ಳದಲ್ಲಿ ಸ್ನಾನ ಮಾಡುತ್ತಿದ್ದಾಗ ಹಿಡಿದರು. ರಾಯಣ್ಣನವರು ಸ್ನಾನ ಮಾಡುತ್ತಿದ್ದಾಗ ಅವನ ಖಡ್ಗ ಲಕ್ಷ್ಮಣನ ಕಡೆ ಇತ್ತು. ಆಗ ರಾಯಣ್ಣ ಖಡ್ಗ ನೀಡು ಎಂದು ಕೇಳಿದರು. ಆತನಿಗೆ ಖಡ್ಗವನ್ನು ನೀಡದೆ ಮೋಸ ಮಾಡಿದ್ದರಿಂದ ವಿಧಿ ಇಲ್ಲದೆ ರಾಯಣ್ಣನವರು ಬ್ರಿಟಿಷರ ಕೈವಶವಾಗಬೇಕಾಯಿತು. ಕೊನೆಗೆ ಬ್ರಿಟಿಷರು 1831 ಜನವರಿ 26 ಗಣರಾಜ್ಯೋತ್ಸವದಂದು ಬೆಳಗಾವಿ ಜಿಲ್ಲೆಯ ಬಿಡಿ ತಾಲೂಕಿನ ಅಂದರೆ ಇಂದಿನ ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನವರನ್ನು ಆಲದ ಮರಕ್ಕೆ ನೇಣುಗೇರಿಸಿದರು. ರಾಯಣ್ಣನವರ ಜೊತೆಯಲ್ಲಿಯೇ ಇನ್ನುಳಿದ 6 ಜನರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಯಿತು. ಅವರೆಂದರೆ ಬಸ್ತವಾಡದ ಬಾಳನಾಯಕ ಮಲ್ಲಿನಾಯಕ, ಹನಬರಟ್ಟಿಯ ಬಸಲಿಂಗಪ್ಪ, ಬೆಳವಡಿಯ ಕರಬಸಪ್ಪ, ಸುತುಗಟ್ಟಿಯ ಅಪ್ಪೋಜಿ ನಾಯಕ, ಪೋಗೊರ್ತಿಯ ಭೀಮಾ ಜಿಡ್ಡಿಮನಿ, ಸಂಗ್ರೇಶ್ ಕೊಪ್ಪದ ಕೆಚ್ಚಪ್ಪನವರಾಗಿದ್ದರು. ರಾಯಣ್ಣನವರನ್ನು ನೇಣುಗಂಬಕ್ಕೆ ಏರಿಸುವ ಮುನ್ನ ನಿನ್ನ ಕೊನೆಯ ಆಸೆ ಏನೆಂದು ಅಧಿಕಾರಿಗಳು ಕೇಳಿದರು. ಆಗ ನಾನು ಭಾರತದಲ್ಲಿಯೇ ಮತ್ತೆ ಹುಟ್ಟೆ ಬರಬೇಕು, ಪರಕೀಯರಾದ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಇಲ್ಲಿಂದ ಒದ್ದು ಓಡಿಸಬೇಕು ಎಂದು ಸಿಂಹದಿಂದ ಗರ್ಜಿಸಿದ. ಅವನೇ ಈ ವೀರ ರಾಯಣ್ಣ. ಹೀಗೆ ರಾಯಣ್ಣನವರು ನಿಸ್ವಾರ್ಥ ಹೋರಾಟ, ದೇಶ ಪ್ರೇಮ ಯುವ ಜನತೆಯಲ್ಲಿ ಸ್ಫೂರ್ತಿಯನ್ನು ತುಂಬುತ್ತದೆ. ಇದ್ದರೆ ಇರಬೇಕು, ರಾಯಣ್ಣನಂತಹ ದೇಶ ಪ್ರೇಮಿಗಳಿರಬೇಕು ಎನ್ನುವುದು ಎಲ್ಲರ ಮನೆ ಮಾತಾಗಿದೆ. ಸಂಗೊಳ್ಳಿ ಗ್ರಾಮದ ಬಿಚ್ಚುಗತ್ತಿ ಚನ್ನಬಸವಣ್ಣನವರು ಮಾರು ವೇಷದಲ್ಲಿ ಬಂದು ರಾಯಣ್ಣನ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡು ಇವನ ಸಮಾಧಿಯ ಮೇಲೆ ಆಲದ ಸಸಿ ನೆಡುವ ಮೂಲಕ ತನ್ನ ಗೆಳೆಯನಿಗೆ ಅಂತಿಮ ನಮನ ಸಲ್ಲಿಸಿದನು. ಅಂದು ಅವನು ನೆಟ್ಟ ಆಲದ ಸಸಿ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಹೀಗೆ ರಾಯಣ್ಣನವರು ಇಂದಿಗೂ ಉತ್ತರ ಕರ್ನಾಟಕದ ಜಾನಪದರು ತಮ್ಮ ಗೀಗಿ ಪದಗಳಲ್ಲಿ ಮತ್ತು ಇತರೆ ಹಾಡುಗಳ ಮೂಲಕ, ನಾಟಕ, ಚಲನಚಿತ್ರಗಳ ಮೂಲಕ ಈ ಸಂಗೊಳ್ಳಿಯ ರಾಯಣ್ಣನವರು ಸ್ಮರಿಸಿಕೊಳ್ಳುತ್ತಿದ್ದಾರೆ. ಅವರ ಸ್ಮರಣಾರ್ಥವಾಗಿ ಕರ್ನಾಟಕ ಸರ್ಕಾರವು ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಗಿದೆ. ಹೀಗೆ ಈ ರಾಯಣ್ಣನಿಗೆ ವೀರರಾಯ, ಸೂರರಾಯ, ಧೀರರಾಯಣ್ಣ, ವೀರ ಸಂಗೊಳ್ಳಿ ಎಂದು ಮುಂತಾದ ಬೇರೆ ಬೇರೆ ಹೆಸರುಗಳಿಂದ ಜನಪದರುಗಳು, ನಾಟಕಕಾರರಿಂದ, ಇತಿಹಾಸಕಾರರಿಂದ, ಸಾಹಿತಿಗಳಿಂದ ಹೆಸರಿಸಲ್ಪಟ್ಟಿವೆ. ಜೈ ಚೆನ್ನಮ್ಮ, ಜೈ ಕರ್ನಾಟಕ, ಭಾರತ ಮಾತಾ ಕಿ ಜೈ. ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ಸ್ ಮಾಡಬೇಕೆಂದು ವಿನಂತಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.